ಅಂದ್ರೆ ಮನೇಲಿ ಅತ್ತೆ ಮಾವ ಯಾವ ರೀತಿ ನೋಡ್ಕೊತಾ ಅತ್ತೆ ಇದ್ರು ಮಾವ ದೇವ್ರು. ದೇವ್ರು ನನ್ನ ಗಂಡ ಅದಕ್ಕಿಂತ ಒಂದ್ ಕೈ ದೇವ್ರು. ದೇವ್ರು ಹೇಗೆ ನಿಮ್ಮ ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ನಮ್ಮನೆಯವರು ಆಂಜನೇಯ ಜ್ಯುವೆಲರ್ಸ್ ಅಲ್ಲಿ ಚಿನ್ನ ಬೆಳ್ಳಿ ತಗೊಂಡ್ ಬರ್ತಿದ್ರು. ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ತಗೊಂಡ್ ಬರ್ತಿದ್ರು. ನನಗೆ ಚಿಕ್ಕಮಂಗ್ಳೂರಿಗೆ ಮದ್ವೆ ಆಗಿದ್ದು. ಇಲ್ಲಿಂದ ಅಲ್ಲಿಗೆ ತಗೊಂಡ್ ಬರ್ತಿದ್ರು ಚಿನ್ನ. ಅಲ್ಲಿ ವೆದರಿಗೂ ಅವರು ಗಾಡಿ ಡ್ರೈವಿಂಗ್ ಮಾಡ್ಕೊಂಡು ಅವ್ರು ಆ ಕೆಲಸ ಮಾಡ್ತಿದ್ರು ಅಂಗಡಿಲೆಲ್ಲ. ಮತ್ತೆ ಅಲ್ಲಿ ಅವ್ರದ್ದು ತೋಟ ಇತ್ತು. ಆಮೇಲೆ ಅವ್ರ ತೋಟದಲ್ಲಿ ನಾವು ಹೋಗಿ ಕೆಲಸ ಮಾಡ್ತಾ ಇದ್ವಿ. ಚೆನ್ನಾಗಿದೆ, ಬಟ್ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಅಂದ್ರೆ ನೀವು ಗೃಹಿಣಿ ಆದ್ಮೇಲೂ ಕೂಡ ಹೌಸ್ ವೈಫ್ ತರ ಮನೇಲಿ ಇರ್ತಿದ್ರ ಅಥವಾ? ಇಲ್ಲ, ಅಲ್ಲೂ ಒಂದ್ ಸ್ವಲ್ಪ ದಿವಸ ಅನನ್ಯ ಹಾಸ್ಪಿಟಲ್ ಕೆಲಸ ಮಾಡಿದ್ದೆ. ಚಿಕ್ಕಮಂಗ್ಳೂರಲ್ಲಿ ಮೇನ್ ರೋಡ್ ಅಲ್ಲಿ ಇದೆ ಅನನ್ಯ ಹಾಸ್ಪಿಟಲ್, ಬಸ್ ಸ್ಟಾಪ್ ಆಪೋಸಿಟ್. ಅಲ್ಲಿ ಕೆಲಸ ಮಾಡಿ. ಏನ್ ಕೆಲಸ ಮಾಡ್ತಾ ಇದ್ರಿ? 6ನೇ ಕ್ಲಾಸ್ ಓದಿದ್ರೆ ಇನ್ನೇನ್ ಕೆಲಸ. ಅಲ್ಲ, ಅವಾಗ 6ನೇ ಕ್ಲಾಸ್ ಹೆಚ್ಚೆ ಒಂದ್ ಲೆಕ್ಕಕ್ಕೆ. ಅವಾಗ ಅಂದ್ರೆ ಓಟಿಗೆ ಹೋಗಿಲ್ಲ, ಓಟಿಲೆಲ್ಲ ಬಿಡ್ತಾ ಇದ್ರು ನಮ್ಗೆ. ನಂದಾ ಮೇಡಮ್ ಅಂತೇಳಿ ಓಟಿಲೆಲ್ಲ ಬಿಡ್ತಾರೆ. ಲೇಬರ್ ವಾರ್ಡ್ ಅಲ್ಲಿ ಬಿಡ್ತಿದ್ರು. ಕ್ಯಾಶುಯಲ್ಟಿಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ್ಲೇ ನನಗೆ ಆ ಕ್ಯಾಶುಯಲ್ಟಿ ಏನು ಅಂದ್ರೆ ಗೊತ್ತಿದ್ದು. ಲೇಬರ್ ವಾರ್ಡ್ ಅಂದ್ರೆ ಏನ್ ಗೊತ್ತಿರ್ಲಿಲ್ಲ ನನಗೆ. ಆ ಲೇಬರ್ ವಾರ್ಡ್ಗೆ ಹೋಗಿ ಎಲ್ಲ ಕೆಲಸ ಮಾಡ್ತಿದ್ದೆ. ಆಮೇಲೆ ಅಲ್ಲಿ ಹೋಗಿ ಬಾತ್ರೂಮ್ ತೊಳಿತಿದ್ದೆ, ಕಸ ಗುಡಿಸ್ತಿದ್ದೆ, ನೆಲ ಒರೆಸ್ತಿದ್ದೆ, ಪಾತ್ರೆ ತೊಳಿತಿದ್ದೆ, ಹೆಣ್ಮಕ್ಳು ಒಳಗಡೆ ಹಾಕೊಂಡಿರೋ ಬಟ್ಟೆ ಒಗಿತಿದ್ದೆ, ಸ್ನಾನ ಮಾಡಿಸ್ತಿದ್ದೆ ಅವರಿಗೆ. 6ನೇ ಕ್ಲಾಸ್ ಓದಿರೋಳ್ಗೆ ಅದೇ ಕೆಲಸ ಸಿಗೋದು. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಆ ಕೆಲಸ. ನನ್ನ ಕೆಲಸ ನಾನು ಗರ್ವದಿಂದ ಹೇಳ್ಕೊತೀನಿ. ಇವಾಗ ನೀವು 6ನೇ ಕ್ಲಾಸ್ ಓದಿ ನೀವು ಈಗ ಇರೋ ಜೀವನಕ್ಕೂ ಅವಾಗ ನೀವು ಮಾಡ್ತಾ ಇರೋ ಕೆಲಸನ ಹಿಂದೆ ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ? ಅವಾಗ ಹೆರಿಗೆ ವಾರ್ಡ್ಗೆ ಹೋದಾಗ ಬ್ಲಡ್ ಎಲ್ಲ ರಕ್ತ ಎಲ್ಲ ಮುಟ್ಟಿದಾಗ, ಆ ರಕ್ತ ಫಸ್ಟ್ ಟೈಮ್ ಬ್ಲಡ್ ನೋಡಿದಾಗ ಏನ್ ರಕ್ತ ಎಲ್ಲ ಮುಟ್ಟಿದಾಗ, ಮತ್ತೆ ಅವರಿಗೆ ಬಟ್ಟೆ ಎಲ್ಲ ಹಾಕ್ತಾ ಇದ್ದಾಗ, ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಹಾಕಿದಾಗ ಊಟ ಮಾಡಕ್ ಆಗ್ತಿರ್ಲಿಲ್ಲ ನನಗೆ. ಆ ಊಟ ಮಾಡಕ್ ಸಲುವಾಗಿ ಒಂದ್ ಅರ್ಧ ಅಷ್ಟು ದೂರ ಹೋಗಿ ಮಣ್ಣಲ್ಲಿ ಕೈ ಹಾಕಿ ಹಾಕಿ ಉಜ್ಜ್ತಾ ಇದ್ದೆ, ಸ್ಮೆಲ್ ಹೋಗೋದಕ್ಕೆ. ಅಭ್ಯಾಸ ಇಲ್ಲ ಅಲ್ಲ. ಎಲ್ಲ ಉಜ್ಜಿ 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 ಒಂದ್ 10 ಸಲ ಉಜ್ಜಿ 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 ಆಮೇಲೆ ಊಟ ಅಲ್ಲೆಲ್ಲೋ ಕುತ್ಕೊಂಡು ತಿನ್ಕೊಂಡು ಬರ್ತಿದ್ದೆ. ಆಮೇಲೆ ಲೇಬರ್ ವಾರ್ಡಲ್ಲೇ ಕುತ್ಕೊಂಡು ತಿನ್ನುವಷ್ಟು ಅಭ್ಯಾಸ ಆಯ್ತು. ಓಟಿಯಲ್ಲೇ ಅಭ್ಯಾಸ ಆಯ್ತು. ಅದು ಅಭ್ಯಾಸ ಆಗೋಯ್ತು. ಆಮೇಲೆ ಅಲ್ಲಿ ಒಂದ್ ಸ್ವಲ್ಪ ದಿವಸ ಕೆಲಸ ಮಾಡಿ. ಏನ್ ಅನ್ಸುತ್ತೆ ಇವಾಗಿನ ಲೈಫಿಗೂ ಅವಾಗಿನ ಲೈಫಿಗೂ? ಈಗಿನ ಲೈಫ್ ಆಗಿನ ಲೈಫ್ ಒಂಚೂರು ಚೆನ್ನಾಗಿತ್ತ ಅನ್ಸುತ್ತೆ ಒಂದ್ ಕಡೆಗೆ. ಒಂದ್ ಕಡೆಗೆ ಈಗ ಇನ್ನೂ ಚೆನ್ನಾಗಿದ್ದೀನಿ. ಅಷ್ಟು ಚಿಕ್ಕವ್ರು ಬೇರೆ. ಅವಾಗ ಜೀವನ ಗೊತ್ತಿಲ್ಲದೆ ಮಾಡಿರೋಂಥ ಕೆಲಸ ಅದು. ಬದುಕು ಗೊತ್ತಿಲ್ಲ, ಜೀವನ ಗೊತ್ತಿಲ್ಲ, ಲೈಫೇ ಗೊತ್ತಿಲ್ಲ ಅಂದಾಗ ಮಾಡಿದಂಥ ಕೆಲಸ. ನನಗದು ಅವತ್ತು ತುಂಬಾ ದೊಡ್ಡದು. ತುಂಬಾ ನನ್ನ ಅಲ್ಲಿ ಸ್ಯಾಲ್ರಿ ಹೆಂಗ್ ಕೊಡ್ತಾರೆ? ನನಗೆ ಸ್ಯಾಲ್ರಿ ಎಷ್ಟು 500 ರೂಪಾಯಿ ಕೊಡ್ತಿದ್ರು ಅಲ್ಲಿ. ತಿಂಗಳಿಗೆ 500. ಎಷ್ಟು ವರ್ಷದ ಹಿಂದೆ? 25 ವರ್ಷ. 25 ವರ್ಷದಿಂದ 500 ಹಿಂದೆ 500 ರೂಪಾಯಿ ನಿಮಗೆ ಕೊಡ್ತಿದ್ರು. ಅಂದ್ರೆ ಅದನ್ನ ನೀವು ತಗೊಂಬಂದ್ ಮನೇಲಿ ಕೊಡ್ತಿದ್ರಾ? ಮನೆ ನಾನು ನಮ್ಮ ಮನೆಯವರು ಎಲ್ಲ ಒಟ್ಟಿಗೆ ಇದ್ವಿ. ಈ ಕಡೆ ನಮ್ಮ ಅತ್ತೆ ಮಾವ, ಈ ಕಡೆ ನಾನು, ಈ ಕಡೆ ನಮ್ಮ ಮಾವಾರ್ಗಿದ್ವಿ. ಈಗ ಉದ್ದಕ್ಕೂ ಒಂದೇ. ನಿಮ್ಮ ಮನೆಯವ್ರು ಎಷ್ಟು ಜನ? ಅವ್ರ ಅಣ್ಣ ತಮ್ಮಂದಿರಿಬ್ರು. ಡಿವೈಡ್ ಆಗ್ಬಿಟ್ಟಿದ್ರಾ? ಎಲ್ಲ ಪಕ್ಕದಲ್ಲ. ಫಸ್ಟ್ ಎಲ್ಲ ಒಟ್ಟಿಗೆ ಇದ್ವಿ. ನಾನು ಮದ್ವೆ ಆದ್ಮೇಲೆಲ್ಲ ಒಟ್ಟಿಗೆ ಇದ್ವಿ. ಆಮೇಲೆ ಪಕ್ಕಕ್ಕೆ ಬೇರೆ ಎಲ್ಲೂ ಓರ್ಗಿತ್ತಿದ್ದು ಚೆನ್ನಾಗಿತ್ತ ಅಥವಾ? ಅವರು ರಿಲೇಟಿವ್, ನಾನು ರಿಲೇಟಿವ್. ಜಗಳಗಳಾಗದೆಲ್ಲ ಇರುತ್ತೆ ಗೊತ್ತಲ್ಲ. 3 ಜನ ಸೊಸೆದಿರುವೆ, ಒಂದ್ ರಿಲೇಟಿವ್. ಎಲ್ಲ ಮನೆಯವರೇ ಆಗ್ತೀವಿ. ಸುತ್ತಿ ಬಳಸಿ ಹೋದ್ರೆ ಎಲ್ಲ ರಿಲೇಟಿವ್. ಅಲ್ಲ, ಜಗಳ ಗಿಗ್ಲ ಏನಾದ್ರು? ಅವಾಗೆಲ್ಲ ಏನಿಲ್ಲ ಮೇಡಮ್. ಅತ್ತೆ ಮಾವ ಇರ್ತಿದ್ರಲ್ಲ, ಎಲ್ಲಿ ಮಾತಾಡಕ್ ಬಿಡ್ತಾ ಇದ್ರು. ಯಾರ್ದು ಅತ್ತೆ ಮಾವ ಒಳಕಲ್ಲಲ್ಲಿ ರುಬ್ಬೇಕಿತ್ತು, ಖಾರ ಹಾಕ್ಬೇಕಿತ್ತು, ಒಲೆಯಲ್ಲಿ ಬೇಯಿಸ್ಬೇಕಿತ್ತು, ಅದೇ ನಡೀತಾ ಇದ್ದಿದ್ದು. ಬಟ್ ನನ್ಗೆ ಅಡಿಗೆ ಮಾಡಕ್ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ವಾ? ಚಿಕ್ಕವ್ರು ಬೇರೆ, ನೀವು ಮದ್ವೆ ಆಗ್ತೀನಿ ಅಂದ್ರೆ ಹೂ ಅಂದ್ಬಿಟ್ಟಿದೀರಾ. ಅಡಿಗೆ ಬೆಂದೋಗಿದ್ರೆ ನಾಳೆ ಮಧ್ಯಾಹ್ನದವರೆಗೂ ಅನ್ನದ ಬೈತಾನೆ ಇರ್ತಿತ್ತಾ? ಹೊರತು ಒಲೆಯಲ್ಲಿ ಅಡಿಗೆ ಮಾಡ್ತಿದ್ರು. ಅವಾಗೆಲ್ಲ ನನಗೆ ಒಂದ್ ಕೈ ನಮ್ಮ ಮಾವ ಜಾಸ್ತಿ ಇಷ್ಟಪಡ್ತಿದ್ರು. ಒಂದ್ ಕಡೆಗೆ ಲೆಕ್ಕ ಹಾಕ್ಬೇಕು. ನೀವೇನಾ? ಇಲ್ಲ, ಇನ್ನೊಬ್ಳಿದ್ದಾರೆ. ನಾನು 2ನೇವಳು. ಲಾಸ್ಟ್ ಮಾವ ನನ್ಗೆ ಇಷ್ಟಪಟ್ಟು ಮಾಡ್ಕೊಂಡಿದ್ದೆ. ಅತ್ತೆಗೂ ಇಷ್ಟ ಜಾಸ್ತಿ. ಒಂದ್ ಕೈ ಮಾವ. ಹೆಂಗೆ ನಡೀತಾ ಇತ್ತು ಜೀವನ ಮೇಡಮ್ ಮದ್ವೆ ಆದ್ಮೇಲೆ? ಮತ್ತೆ ಅದ್ ದೇವ್ರಿಗೆ ಹೊಟ್ಟೆ ಕಿಚ್ಚು ಅನ್ಸುತ್ತೆ ಅಷ್ಟೇ. ಯಾಕೆ ಆ ಜೀವನಕ್ಕೂ ಹೊಟ್ಟೆ ಕಿಚ್ಚು? ಯಾಕೆ ಮೇಡಮ್ ಹಾಗಂತೀರಾ? ಆ ಜೀವನಕ್ಕೂ ಏನಾಯ್ತು ಅಂತದ್ದು ನಿಮ್ಮ ಜೀವನದಲ್ಲಿ ಅಂತ ಕಹಿ ಘಟನೆ? ಆ ದೇವ್ರಿಗೂ ಒಂಥರ ಜೀವನ ನೋಡಿ ಸಹಿಸ್ಕೊಳಕ್ ಆಗ್ಲಿಲ್ಲ ಅನ್ಸ್ಬಿಡತ್ತೆ. ಅದೇನೋ ಎಲ್ಲ ದೇವ್ರಿಗೂ ಅಷ್ಟೇ ಅಪ್ಪ, ಚೆನ್ನಾಗಿರೋರ್ನ, ತುಂಬಾ ಒಳ್ಳೆಯವ್ರನ್ನ ಲಾಸ್ಟ್ ಟೈಮ್ ಬೇಗ ಕರ್ಕೊಂಡ್ಬಿಡ್ತಾನೆ. ಯಾಕೆ ಅಂತ ಗೊತ್ತಿಲ್ಲ. ದಿಲೀಪ್ ರಾಜ್ ಅವ್ರದ್ದು ನೋಡಿದ್ರಲ್ಲ ನೀವು ಲಾಸ್ಟ್? ಅದೇ ಸೇಮ್ ಕುಟುಂಬ ನಮ್ಗೆ. ಅವತ್ತಿನ ಪರಿಸ್ಥಿತಿ. ಈಗ್ಲೂ ನಾನು ದೇವ್ರ ಹತ್ರ ಅದೇ ಪ್ರಶ್ನೆ ಕೇಳ್ತೀನಿ, ಒಳ್ಳೆಯವ್ರನ್ನ ಯಾಕೆ ಬೇಗ ಕರ್ಕೊಳ್ತೀಯ? ಏನಾಯಿತು? ಇಷ್ಟೆಲ್ಲ ಆದಮೇಲೆ
ಬೆಂಗಳೂರಿಗೆ ನೀವು ಹೇಗ್ ಬಂದ್ರಿ? ನಿಮ್ದು ಬೆಂಗಳೂರು ಎಂಟ್ರಿ ಹೇಗಿತ್ತು? ಗ್ರ್ಯಾಂಡ್ ಎಂಟ್ರಿನಾ ಅಥವಾ ಅಕ್ಕ ಅಣ್ಣ ಇಲ್ಲೇ ಇದ್ರು, ಬೆಂಗಳೂರಲ್ಲಿ ಇದ್ರು. ನಾನು ನಮ್ಮ ಮನೆಯವರೆಲ್ಲ ಬಂದು ಹೋಗಿದ್ವಿ. ಅಕ್ಕ ಮದ್ವೆ ಆಗಿದ್ದು ಹೊಸಪೇಟೆಗೆ, ಅವ್ರಿಗೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ರು. ಅಣ್ಣ ಬೆಂಗಳೂರಲ್ಲೇ ಇದ್ರು. ಹೋಗಿ ಬಂದು ಅಭ್ಯಾಸ ಆಯ್ತು. ನಾನ್ ಬಂದಿದ್ದ ಪರಿಸ್ಥಿತಿ ಬೇರೆ ಇತ್ತು. ಯಾವ ರೀತಿ? ಪರಿಸ್ಥಿತಿ 100 ರೂಪಾಯಿ ಈಸ್ಕೊಂಡು, ಯಾರ ಹತ್ರ? ನನ್ನ ತೋಟದಲ್ಲಿದ್ದಾರೆ ತಮ್ಮಯ್ಯಣ್ಣ ಅಂತ. ತಮ್ಮಯ್ಯಣ್ಣಗೆ ಒಂದು 200 ರೂಪಾಯಿ ಕೇಳಿದ್ದೆ. ನನ್ನ ಇರೋ ಪರಿಸ್ಥಿತಿಯಲ್ಲಿ ಹುಟ್ಟು ಬಟ್ಟೆಯಲ್ಲಿ 200 ರೂಪಾಯಿ ಕೇಳಿದ್ದೆ. 100 ರೂಪಾಯಿ ಕೊಟ್ರು. 100 ರೂಪಾಯಿ ಹಿಡ್ಕೊಂಡು ಬೆಂಗಳೂರಿಗೆ ಬಂದಂತ ಪರಿಸ್ಥಿತಿ. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ್ಬಿಟ್ಟು ಸ್ವಲ್ಪ ದಿವಸ ನಮ್ಮ ಅಣ್ಣನ ಮನೇಲಿದ್ದೆ ಸ್ಟಾರ್ಟಿಂಗು. ಆಮೇಲೆ ಅಣ್ಣ ನನಗೆ ಬಾಕ್ಸ್ ಎಲ್ಲ ಕಟ್ಕೊಡ್ತಿದ್ರು ನಮ್ಮ ಅತ್ತಿಗೆ. 407 ಗಾಡಿಯಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ ನಾನು. ಗಾರ್ಮೆಂಟ್ಸ್ ಅಲ್ಲೂ ಕೆಲಸ ಮಾಡಿದೀರಾ ನೀವು? ತುಂಬಾ ಇವಾಗಿನ ಹೆಣ್ಮಕ್ಳೆಲ್ಲ ಅದೇ ಒಂದು ಸ್ಟೋರಿ. ಇವಾಗೆಲ್ಲ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ. ಅಲ್ಲೂ ಏನ್ ಕೆಲಸ ಗೊತ್ತಿಲ್ಲ, ಅವ್ರು ಏನ್ ಕೊಡ್ತಾರೋ ಅದನ್ನ ಮಾಡ್ತಾ ಇದ್ದೆ. 6ನೇ ಕ್ಲಾಸ್ ಓದಿದ್ಮೇಲೆ ನಾನು ಏನು ಕಲ್ತೆ ಇದ್ಮೇಲೆ ಏನ್ ಕೆಲಸ ಟ್ರೈನಿಂಗ್ ಕೊಟ್ಟು ಮಾಡಿಸ್ತಾರೆ ಕೆಲ್ಸ. ಅಲ್ಲೊಂದ್ ಸ್ವಲ್ಪ ನೀವೇನ್ ಕೆಲಸ ಮಾಡ್ತಾ ಇದ್ರಿ? ಅದೇ ಅವ್ರು ಏನ್ ಹೇಳ್ತಾರೆ ತೆಗ್ದಾಕೋದು, ಮಾಡೋದು, ಸ್ಟಿಚ್ ಎಲ್ಲ ತೆಗಿಯೋದು, ಮಾಡೋದು, ಅದನ್ನ ಮಾಡ್ತಾ ಇದ್ದೆ ಸ್ವಲ್ಪ ದಿವಸ. ಅದೆಲ್ಲ ಆದ್ಮೇಲೆ ಮತ್ತೆ ಏನಿತ್ತು ಅಲ್ಲಿ ಸ್ಯಾಲ್ರಿ? ಏನಿತ್ತು ನಿಮ್ಗೆ? ಅಲ್ಲೂ ಅಷ್ಟೇ 500 600 ಬರೀ ಇಷ್ಟೇ. ಅಷ್ಟೇ. ಅವತ್ತಿನ ದಿನಕ್ಕೆ 700 ರೂಪಾಯಿ ಹೆಚ್ಚು. ಹೈಯೆಸ್ಟ್ ಅಂದ್ರೆ 700 ನಮ್ ತಿಂಗಳಿಗೆ. ಅದಾದ್ಮೇಲೆ ಅಲ್ಲಿಂದ ಅನನ್ಯ ಹಾಸ್ಪಿಟಲ್ ಅಂತ ಫಸ್ಟ್ ರಾಜಾಜಿನಗರದಲ್ಲಿ. ರಾಜಾಜಿನಗರ ಇವತ್ತು ಇದೆ ಸುರೇಶ್ ಹಾಸ್ಪಿಟಲ್, ಅನನ್ಯ ಹಾಸ್ಪಿಟಲ್. ಎರಡೂ ನನಗೆ ಜೀವನ ಬದುಕು ಕೊಟ್ಟಂತ ಜಾಗ ಅದು. ಅನನ್ಯ ಹಾಸ್ಪಿಟ್ಲ್ಗೆ ಕೆಲ್ಸಕ್ಕೆ ಸೇರ್ಕೊಳ್ತೀನಿ. ಅಲ್ಲಿಂದ ಅನನ್ಯ ಹಾಸ್ಪಿಟ್ಲಲ್ಲೂ ಅದೇ ಕೆಲಸ. ಬಾತ್ರೂಮ್ ತೊಳಿತಿದ್ದೆ, ಕಸ ಗುಡಿಸ್ತಿದ್ದೆ, ನೆಲ ಒರೆಸ್ತಿದ್ದೆ, ಹೆರಿಗೆ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೆ, ನೈಟ್ ಡ್ಯೂಟಿ ಮಾಡ್ತಿದ್ದೆ, ಡೇ ಡ್ಯೂಟಿ ಮಾಡ್ತಿದ್ದೆ. ಮನೆಗೆ ಹೋಗ್ತಿರ್ಲಿಲ್ಲ. ನೈಟ್ ಆ್ಯಂಡ್ ಡೇ ಅಲ್ಲೇ ಆ ಹಾಸ್ಪಿಟಲ್ ಈ ಹಾಸ್ಪಿಟಲ್. ಸುರೇಶ್ ಹಾಸ್ಪಿಟ್ಲಲ್ಲಿ ನೈಟ್ ಒಬ್ಬರು ತಾತನ ನೋಡ್ಕೊಳಕ್ ಹೋಗ್ತಾ ಇದ್ದೆ. ನೈಟ್ ಪೂರ್ತಿ ಅಲ್ಲಿ ನೋಡ್ಕೊಳಕ್ ಹೋಗ್ತಾ ಇದ್ದೆ. ಅಲ್ಲಿ ರಾತ್ರಿ ಸಂಬಳ ಬರ್ತಿತ್ತು. ಬೆಳಗ್ಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ನೈಟ್ ಡ್ಯೂಟಿ ಹೋಗುವಾಗ ನಿಮ್ಮ ಅಣ್ಣ ಏನು ಹೇಳ್ತಿರ್ಲಿಲ್ವಾ? ಇಲ್ಲ, ನನಗ್ ಬದುಕು ಬೇಕಿತ್ತು. ಕಷ್ಟ ಅದು ಜೀವನ, ಬದುಕಬೇಕು, ನಿತ್ಕೊಬೇಕಿತ್ತು. ನೀವು ಅಣ್ಣ ಏನು ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ, ಬೆನ್ನಿಂದ ಇದ್ರು ನನಗೆ. ಅಣ್ಣ, ನಮ್ಮ ಅಕ್ಕ, ಅತ್ತಿಗೆ ಎಲ್ಲ ಓಕೆ ಇದ್ರಾ? ಅದೇ ನಾನೊಂದು ಪುಣ್ಯ ಪಡೆದಿರೋದೇನಂದ್ರೆ ನನ್ನ ಅತ್ತಿಗೆ ಯಾರಿಗೆ ಆದ್ರೂ ಸ್ವಲ್ಪ ದಿನ ನಾವು ಅವ್ರ ಮನೇಲಿ ಇರ್ತೀವಿ. ದೊಡ್ಡಕ್ಕೆ ನಮಗ್ ಮದ್ವೆ ಮಾಡಿದ್ದವ್ರೆ. ನನ್ನ ದೊಡ್ಡಕ್ಕೆ ಅವ್ರು ತುಂಬಾ ಚೆನ್ನಾಗಿ ಬಾಳಿ ಬದುಕಿರುವಂತ ಮನೆಯವರು. ನಮಗ್ ಸಿಕ್ಕಿರೋದೇ ಅವರೊಬ್ರು. ಈಗ್ಲೂ ಅಷ್ಟೇ ನನಗೆ ಅವರು ತಾಯಿಗಿಂತ ಒಂದ್ ಕೈ ಹೆಚ್ಚು ಅನ್ಕೋಬಹುದು. ಅಂದ್ರೆ ಸ್ಟಾರ್ಟಿಂಗ್ ಎಲ್ಲಾನು ಚೆನ್ನಾಗಿರುತ್ತೆ. 1-2 ತಿಂಗಳು ಬೆಂಗಳೂರಿಗೆ ಬಂದ್ವಿ, 1-2 ತಿಂಗಳು ಇರ್ತೀವಿ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅದು ಒಂಥರ ಸಂಬಂಧ ಬೇರೆ ತರನೇ ಆಗಿ ಹೋಗ್ಬಿಡುತ್ತೆ. ಈಗ ಅಣ್ಣ ನಮ್ಮೋನಾದ್ರೂ ಅತ್ತಿಗೆ ನಮ್ಮೋಳಲ್ಲ ಅಂತ ಹೇಳ್ತಾರಲ್ವಾ? ಸೊ ಆ ರೀತಿ ಅತ್ತಿಗೆ ನಾನು ಉಲ್ಟಾ ನಿಮ್ಗೆ. ನನಗ್ ಉಲ್ಟಾ. ನಮ್ಮ ಅತ್ತಿಗೆ ಆವತ್ತಿನ ದಿನ ನನಗೆ ಮದ್ವೆ ಮಾಡಿದ್ರು. ಆಮೇಲೆ ಇನ್ನೊಂದು ಈ ಅತ್ತಿಗೆ ಇನ್ನೊಬ್ರು ಊಟ ಕಟ್ಕೊಟ್ರು, ಬಾಕ್ಸಲ್ಲಿ ಊಟ ಕಟ್ಕೊಡ್ತಿದ್ರು, ಮಾಡ್ತಿದ್ರು. ತುಂಬಾ ಕಷ್ಟಪಟ್ಟಿದ್ದೀನಿ. ಅವಾಗ ಹಾಸ್ಪಿಟಲ್ ಕೆಲ್ಸಕ್ಕೆ ಹೋದಾಗ 700 ರೂಪಾಯಿ ನನಗೆ ಸಂಬಳ. ಲಾಸ್ಟ್ ನನಗೆ ಹೈಯೆಸ್ಟ್ ಅಂದ್ರೆ 700 ರೂಪಾಯಿ, 750 ರೂಪಾಯಿ. 750 ಅದೇ ಜಾಸ್ತಿ. 50 ರೂಪಾಯಿ ಅಂದ್ರೆ ಹಾಸ್ಪಿಟಲ್, ಸುರೇಶ್ ಹಾಸ್ಪಿಟ್ಲು. ಇನ್ನೂ ಕೆಲವು ಸಮಯ ಯಾರಾದ್ರೂ ಬಡವ್ರು ಬಂದ್ಬಿಟ್ರೆ ಒಂದಿನ ಕಾಲ ಕಳಿಬೇಕಲ್ಲ, ನನ್ನ ಜೀವನ ಕಳಿಬೇಕಲ್ಲ. KC ಜನರಲ್ ಹಾಸ್ಪಿಟಲ್ ಅವ್ರ ಜೊತೆಲಿ ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ. ಅವ್ರ ಒಂದಿನ ಕಾಲ ಕಳೆದ್ಬಿಡುದು. ಅವ್ರು ನನಗೊಂದು 20 ರೂಪಾಯಿ 30 ರೂಪಾಯಿ. ಅದೇ ನಮ್ಗೆ ಅದು ದೊಡ್ಡ 10 ರೂಪಾಯಿ, 5 ರೂಪಾಯಿ ಅದೆಲ್ಲ ನನಗೆ ಕೊಡೋರು. ನೋಡ್ಕೊಳ್ತಿದ್ದೆ ಅವ್ರನ್ನ. ಹೆರಿಗೆ ವಾರ್ಡ್ಗೆ ಹೋಗೋರ್ಗು ನೋಡ್ಕೊಂಡು ಅವ್ರಿಗೆ ಸ್ನಾನ ಮಾಡಿಸಿ, ಬಟ್ಟೆ ಹಾಕಿ, ಮಗುಗೆ ಬಟ್ಟೆ ಹಾಕಿ ಎಲ್ಲ ಮಾಡ್ತಿದ್ನಲ್ಲ, ಅದೊಂದು 20 ರೂಪಾಯಿ 30 ರೂಪಾಯಿ ಕೊಡೋರು. ಆಮೇಲೆ ಇದೇ ಅನನ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿ ಯಾರು ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಅಂತ ಕಾಯ್ತಾ ಇದ್ದೆ. 50 ರೂಪಾಯಿ ಕೊಡೋರು, 20 ರೂಪಾಯಿ ಕೊಡೋರು. ನಡ್ಕೊಂಡು ಹೋಗುವೆ. ಯಾವ ಗಾಡಿ ಕಲ್ತಿರ್ಲಿಲ್ಲ, ಏನೋ ಗೊತ್ತಿರಲಿಲ್ಲ, ಯಾವುದೋ ಅಸಹಿಸ್ಕೊಳ್ಳಿಲ್ಲ. ಅವತ್ತು ಎಲ್ಲಿ ಬಿದ್ದಿದ್ರು ಬಾಚಾಡ್ತಿದ್ದೆ. ಬಟ್ಟೆ ಗಿಟ್ಟೆ ಎಲ್ಲ ನನ್ಗೆ ಯಾವುದೇ ಏನು ಅನ್ನಿಸ್ಲಿಲ್ಲ. ಅವತ್ತು ಬದುಕಬೇಕು, ಜೀವನ ಕಟ್ಕೋಬೇಕು, ನನ್ನ ಮಗನ ಸಾಕಬೇಕು, ಅಷ್ಟೇ ನನಗೆ ಗೊತ್ತಿದ್ದು. ಬೇರೆ ಯಾವುದು ಗೊತ್ತಿರಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.